ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಹಬ್ಬ ಜೋರ? ನಮ್ಮನೆಯಲ್ಲಿ ಈ ವರ್ಷ ಜೋರು ಅನ್ನೋದಕ್ಕಿಂತ ಸ್ವಲ್ಪ ಪೂಜೆ ಮಾಡೋ ವಿಧಾನನ ಬದಲಾಯಿಸ್ಕೊಂಡಿದೀವಿ. ಪ್ರತಿ ವರ್ಷ ಸಂಜೆ ಟೈಮಲ್ಲಿ ಪೂಜೆ ಮಾಡ್ತಾ ಇದ್ವಿ, ಅರ್ಚಕರು ಬಂದು ಪೂಜೆ ಮಾಡೋರು. ಬಟ್ ಈ ವರ್ಷದಿಂದ ನಾವೇ ಮನೇಲಿ ಪೂಜೆ ಮಾಡಬೇಕು ಅಂತ ಹೇಳಿ ಬೆಳಗ್ಗೆನೆ ಪೂಜೆ ಮಾಡಿದ್ದೀವಿ. ಈ ಸಲ 9ರಿಂದ 10 ಬೆಳಗಿನ ಟೈಮಲ್ಲಿ ಚೆನ್ನಾಗಿತ್ತು ಅಂತಿತ್ತು. ಸೊ ಅದೇ ಟೈಮಲ್ಲಿ ಮಾಡಿದ್ದು. ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ ನೋಡೋಣ. ಬೆಳಗ್ಗೆನೇ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಕಾಟನ್ ಸ್ಯಾರಿ ಉಟ್ಕೊಂಡು ರೆಡಿಯಾಗಾಯಿತು. ರಾತ್ರಿಯೇ ಸಾಕಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ. ಬೇಸಿಕ್ಲಿ ಒಂದು ಸ್ಟ್ಯಾಂಡ್ ಮೇಲೆ ದೇವ್ರನ್ನ ಕೂರಿಸ್ತಾ ಇರೋದು, ಅದ್ರ ಮೇಲೆ ಬಿಂದಿಗೆ ಇಟ್ಟು ಆಮೇಲೆ ಕಳಸ ಇಡೋಣ ಅಂತ. ಸೊ ಅದಕ್ಕೆ ಆಲ್ರೆಡಿ ಎತ್ತಿ ಸ್ಯಾರಿ ಎಲ್ಲ ಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಫುಲ್ ಪಿನ್ನಿಂಗ್ ಎಲ್ಲ ಆಗಿಲ್ಲ, ಯಾಕಂದರೆ ಇದಕ್ಕೆ ಕಳ್ಸೋಕ್ಕೆ ಇವಾಗ ನೀರು ತುಂಬಬೇಕು ಎಲ್ಲ ಇದೆ. ಅದಾದಮೇಲೆ ಮೇಲೆ ಮುಖವಾಡ ಇಡೋ ಥರ. ಕಳಸ ಇಡೋದಕ್ಕಿಂತ ಮುಂಚೆ ಈ ರೀತಿ ತಟ್ಟೆ ಇಟ್ಕೊಂಡು ಅದಕ್ಕೆ ಅಕ್ಕಿ ಅಳದು ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಈ ಥರ ನೀರು ತುಂಬಿರೋ ಅಂಥ ಬಿಂದಿಗೆನ ಇಡ್ತಾ ಇರೋದು. ಇದನ್ನು ಆಲ್ರೆಡಿ ನಾನು ಬ್ಲೌಸು ಮತ್ತು ಕೈನೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ. ಈಗ ಒಡವೆಗಳು ಹಾಕ್ಕೊಂಡು ಪಿನ್ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಈ ರೀತಿ ಮುಖವಾಡ ಇರುವಂಥ ಕಳಸ ಇಟ್ಕೊಂಡಿರೋದು. ಈಗ ಫೈನಲ್ ಪಿನ್ನಿಂಗ್ ಮಾಡ್ಕೊಳ್ಳೋಣ ಅಂತ. ಇದಿಷ್ಟು ಹೊತ್ತಲ್ಲಿ ಅಮ್ಮ ಹಾಗೆ ಗೈಡ್ ಮಾಡ್ತಾಯಿದ್ರು, ಅವರು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿದ್ರು. ನಾನು ಹಾಗೆ ದೇವರಿಗೆ ಬಾಗ್ನಕ್ಕೆ ಕೊಡೋ ಅಂಥ ಎಲ್ಲ ವಸ್ತುಗಳನ್ನು ಮರದಲ್ಲಿ ಇಟ್ಕೊಂಡು ಎಲ್ಲ ಅಲಂಕಾರ ಎಲ್ಲ ಮುಗಿಸ್ಕೊಂಡು ದೇವರ ಪೂಜೆ ಶುರು ಮಾಡಿದ್ದು. ಯೂಟ್ಯೂಬ್ನಲ್ಲಿ ದೇವರ ಪೂಜೆ ಮಾಡುವಂಥ ವಿಧಾನ ಪ್ಲೇ ಮಾಡಿಕೊಂಡು ಅದನ್ನೇ ಫಾಲೋ ಮಾಡ್ತಾ ಇಡೀ ಪೂಜೆ ಮುಗಿಸಿದ್ದು. ತುಂಬಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನಗಿದು. ಪ್ರತಿ ಸಲ ಅರ್ಚಕರು ಪೂಜೆ ಮಾಡ್ತಾಯಿದ್ದು, ಈ ಸಲ ನಾನು ಮಾಡಿದ್ದು. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿದೆ. ಈ ಸರ್ತಿ ಲಕ್ಷ್ಮೀ ವಿಗ್ರಹ ತಂದಿದ್ವಿ. ಗಣೇಶನ ವಿಗ್ರಹ ಆಲ್ರೆಡಿ ಇತ್ತು. ಸೊ 2 ವಿಗ್ರಹಕ್ಕೆ ಅಭಿಷೇಕ ಮಾಡಿದ್ದು, ಪಂಚಾಮೃತ ಅಭಿಷೇಕ ಎಲ್ಲದನ್ನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದರಿಂದ ಪೂಜೆನ ಫಾಲೋ ಮಾಡೋದಕ್ಕೆ ತುಂಬ ಈಸಿ ಆಯಿತು. ಅಭಿಷೇಕ ಮಾಡಿದ ಎಕ್ಸ್ಪೀರಿಯೆನ್ಸು ಅಷ್ಟೇ ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ನೈವೇದ್ಯಕ್ಕೆ. ಅದೆಲ್ಲ ಆದಮೇಲೆ ಏಕಾರತಿ ಮಾಡಿ ಆಮೇಲೆ ಮಹಾಮಂಗಳಾರತಿ ಮಾಡಿದ್ದು. ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕಂಕಣ ಕಟ್ಕೊಂಡ್ವಿ. ದೇವರಿಗೆ ಪ್ರಾರ್ಥನೆ ಮಾಡಿ ನಮಗೇನು ಬೇಕೋ ಅದನ್ನು ಕೇಳಿಕೊಂಡು ಪೂಜೆ ಮುಗಿಸಿದಾಯಿತು. ಅದಾದಮೇಲೆ ಅಮ್ಮ ಇದ್ದರು ಮನೆಯಲ್ಲಿ. ಸೊ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ ಇಬ್ಬರೂ. ದೇವರ ಆಶೀರ್ವಾದ ಜೊತೆಲಿ ಅಪ್ಪ ಅಮ್ಮನ ಆಶೀರ್ವಾದನೂ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ವರ್ಷದ ವರಮಹಾಲಕ್ಷ್ಮಿಯ ಅಲಂಕಾರ ಮತ್ತು ಪೂಜೆ ನೋಡಿ ಹೀಗಿತ್ತು. ತುಂಬ ಸಿಂಪಲ್ಲಾಗಿ ನೀಟಾಗಿ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಮುಗಿಸ್ಕೊಂಡು ನಂತರ ಅಡುಗೆ ಮಾಡೋದಕ್ಕೆ ಹೊರಟ್ವಿ. ಇದು ಮುಗಿದೇ ಇರೋ ಕಾರ್ಯ, ನಿಮಗೆ ಗೊತ್ತು. ಸೊ ನನ್ನ ನಾದಿನಿರು ಬಂದಿದ್ದರು, ಇವರಿಬ್ಬರು. ಅವರು ಹೆಲ್ಪ್ ಮಾಡ್ತಾಯಿದ್ರು. ಅಮ್ಮ ನಾನು ಒಳಗಡೆ ಅಡುಗೆ ಮಾಡ್ತಾಯಿದ್ವಿ. ಇವತ್ತಿನ ಅಡುಗೆ ಆ್ಯಸ್ ಯೂಶ್ವಲ್ ಒಬ್ಬಟ್ಟಿಗೆ ಬೇಳೆ ಬೇಯ್ತಾ ಇದೆ. ಅದು ಬಿಟ್ಟು ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯ. ಇದು ಈ ವರ್ಷದ ಸ್ಪೆಷಲ್ಲು. ಕಡಲೆಕಾಳು, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಒಂದು ಕೂಟು. ಅದ್ರ ಜೊತೆಲಿ ಒಬ್ಬಟ್ಟಿಗೆ ಇಲ್ಲಿ ಹೂರ್ಣ ರೆಡಿ ಆಗ್ತಾ ಇದೆ. ಬೆಲ್ಲ ಕುಟ್ಟಿಟ್ಕೊಂಡಿದ್ದೀವಿ. ಒಬ್ಬಟ್ಟು ಸಾರು, ಅನ್ನ ಮತ್ತು ಪುಳಿಯೋಗರೆ. ಹಲೋ. ಅಡುಗೆ ಎಲ್ಲ ಆದಮೇಲೆ ಮೊದಲು ದೇವರಿಗೆ ನೈವೇದ್ಯ ಮಾಡಿಕೊಂಡೆ. ನಾನು ಉಪವಾಸ ಇದ್ದು ಪೂಜೆ ಮಾಡಿದ್ದು, ಅದರಿಂದ ಸ್ವಲ್ಪ ಆಲ್ಮೋಸ್ಟ್ 1:30 ಆಗ್ತಾ ಬಂದಿತ್ತು. ನೈವೇದ್ಯ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಬಂದರು. ಅವರಿಗೆ ಅರಿಶಿನ ಕುಂಕುಮ ಬಾಗಿನ ಎಲ್ಲ ಕೊಟ್ಟೆ. ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಓಡಾಡ್ಕೊಂಡಿದ್ಲು. ಅದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸಿ ಮತ್ತು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋಣ ಅಂಥೇಳಿ ಈ ರೀತಿ ಹಾಲಲ್ಲೇ ಅರೇಂಜ್ ಮಾಡ್ಕೊಂಡ್ವಿ. ನಾವೇ ಬಡಿಸ್ಕೊಂಡು ಮಾತಾಡಿಕೊಂಡು ತಿನ್ನೋದು ಚೆನ್ನಾಗಿತ್ತು. ಒಂಥರ ಎಕ್ಸ್ಪೀರಿಯೆನ್ಸ್ ಇದು. ಯಾಕಂದರೆ ಯಾವಾಗಲೂ ಈ ಥರ
ಆಗಲ್ಲ ಊಟ ಮಾಡೋಕ್ಕೆ ಒಟ್ಟಿಗೆ ಕೂತ್ಕೊಂಡು. ಪಾಪು ಅಂತೂ ಕೋಸಂಬರಿ ಬಟ್ಲು ಇಟ್ಕೊಂಡು ಕೂತ್ಬಿಟ್ಟಿದ್ಲು. ವಿಯೋ ವಿಯೋ ಬಂಗಾರು ಜಾರ್ಜಿ ಹೇಗಿದೆ ಊಟ? ಅಮ್ಮ ಹೇಗಿದೆ ಊಟ? ಅಂಕಲ್ ಹೇಗಿದೆ ಊಟ? ಏನು ಇಷ್ಟ ಆಯ್ತು? ಓ ಥ್ಯಾಂಕ್ ಯು ಆಂಟಿ. ವಿಯೋ ವಿಯೋ ನಿಂಗೇನು ಇಷ್ಟ ಆಯ್ತು? ಕೋಸಂಬರಿ. ಮಧ್ಯಾಹ್ನ ಊಟ ಆದಮೇಲೆ ಒಂದು ಸಣ್ಣ ಬ್ರೇಕ್ ತೊಗೊಂಡು ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಮತ್ತೆ ಸಂಜೆ ಪೂಜೆ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ, ಸೊ ಅದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. நீலா காய்ச்சாத பாலிலா நீ தானே வானிலா என்னோடு வானிலா தீயாத வெண்ணிலா உன் காதல் கண்ணிலா ஆகாயம் மண்ணிலா கல்யாணத்தில் நிலா ಕಾಯ್ಚಾದ ಪಾಯಿಲ. ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.